ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬದುಕು ಬದಲಿಸುವ ಒಂದು ಕಥೆಯನ್ನು ಕೇಳೋಣ. ಮನುಷ್ಯ ತಪ್ಪು ಮಾಡೋದು ಸಹಜ. ತಪ್ಪಿನ ಹಿಂದೆ ಇರಬಹುದಾದ ಕಾರಣ ಏನಿದೆ ಅದನ್ನು ತಿಳುಕೊಂಡ ಮೇಲೆ ಆ ತಪ್ಪಿಗೆ ಶಿಕ್ಷೆಯನ್ನು ಕೊಡಬೇಕೋ ಬೇಡವೋ ಅನ್ನೋದನ್ನು ನಿರ್ಧರಿಸೋದು ಜಾಣತನವಾಗುತ್ತೆ. ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಹಳ್ಳಿ. ಆ ಹಳ್ಳಿಗೆ ಹೊಸದಾಗಿ ಒಬ್ಬರು ಶಾನುಭೋಗರು ಬರ್ತಾರೆ. ಆ ಶಾನುಭೋಗರು ಕೆಲವು ದಿನಗಳಲ್ಲಿ ತಮ್ಮ ಅತ್ಯುತ್ತಮ ಹಾಗೂ ಪ್ರಾಮಾಣಿಕ ಕೆಲಸದಿಂದ ಜನಪ್ರೀತಿಯನ್ನು ಗಳಿಸ್ತಾರೆ. ಎಲ್ಲರೂ ಶಾನುಭೋಗರ ಮಾತು ಅಂದರೆ ಅದನ್ನು ತೆಗೆದು ಹಾಕೋಲ್ಲ. ಆಯಿತು ಸ್ವಾಮಿ, ಹಾಗೆ ಮಾಡೋಣ ಅಂತ ಒಪ್ಪಿಗೆ ಸೂಚಿಸ್ತಾ ಇರ್ತಾರೆ. ಹೀಗಿರುವಾಗ ಆ ಊರಲ್ಲಿ ಇದ್ದಂಥ ಒಂದು ದೇವಸ್ಥಾನ ಹಾಳಾಗಿರೋದನ್ನು ನೋಡಿ ಯಾಕೆ ಜೀರ್ಣೋದ್ಧಾರ ಮಾಡಬಾರ್ದು ಅಂತ ಶಾನುಭೋಗರು ಹೇಳಿದಾಗ ಊರಿನ ಜನ ಒಪ್ಕೋತಾರೆ. ಆ ದೇವಸ್ಥಾನದ ಮರು ನಿರ್ಮಾಣಕ್ಕೆ ಒಂದಷ್ಟು ಮರಮಟ್ಟು ಬೇಕಾಗುತ್ತೆ. ಹಾಗಾಗಿ ಶಾನುಭೋಗರು ನೇರವಾಗಿ ಸರ್ಕಾರಕ್ಕೆ, ಫಾರೆಸ್ಟ್ ರೇಂಜರ್, ಸದ್ಯಕ್ಕೆ ಅವರ ಪಾಲಿಗೆ ಸರ್ಕಾರ, ಪತ್ರ ಬರೀತಾರೆ. ನಮಗೆ ಇಷ್ಟಿಷ್ಟು ಮರಗಳು ಬೇಕು, ಆ ಮರವನ್ನು ಕಡಿಯೋದಕ್ಕೆ ತಾವು ಅನುಮತಿ ಕೊಡಿ ಅಂತ ಕೇಳಿದಾಗ ಅವರು ಒಪ್ಪಿಗೆ ಕೊಡ್ತಾರೆ. ಹೋಗಿ ಅಷ್ಟು ಮರವನ್ನು ಇವರು ಕತ್ತರಿಸ್ಕೊಂಡು ಬಂದು ಕೆಲಸವನ್ನು ಆರಂಭಿಸ್ತಾರೆ. ಆದರೆ ಮಧ್ಯದಲ್ಲಿ ಗೊತ್ತಾಗುತ್ತೆ ತಂದಿರೋ ಮರ ಸಾಲದು ಅಂತ. ಹಾಗೆ ಶಾನುಭೋಗರು ಇನ್ನೂ ಸ್ವಲ್ಪ ಕಡ್ಕೊಂಡು ಬನ್ನಿ ಅಂತ ಹೇಳಿ ಅದನ್ನು ಕಡಿದುಕೊಂಡು ಬಂದು ದೇವಸ್ಥಾನಕ್ಕೆ ಸಾಗಿಸ್ತಾ ಇದ್ದ ಹಾಗೆ ಇವರ ಪ್ರಸಿದ್ಧಿಯನ್ನು ಕಂಡು ಹೊಟ್ಟೆ ಉರಿ ಪಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಒಂದು ಮೂಗರ್ಜಿ ಬರೀತಾನೆ ರೇಂಜರ್ ಸಾಹೇಬರಿಗೆ, ನಿಮ್ಮ ಅನುಮತಿ ಇಲ್ಲದೆ ಕಾಡನ್ನೇ ಕಡಿದು ತಂದಿದ್ದಾರೆ ಅಂತ. ಆಶ್ಚರ್ಯವಾಗುತ್ತೆ. ರೇಂಜರ್ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಗೊತ್ತಾದ ಕೂಡಲೇ ಊರಿನಲ್ಲಿದ್ದಂಥ ಕೆಲವು ಒಳ್ಳೆ ಜನ ಅನ್ಯಾಯವಾಗಿ ಶಾನುಭೋಗರು ಸಿಗಾಕೋತಾರೆ. ಅವರೇನು ಸ್ವಂತ ಮನೆಗೆ ತಂದಿಲ್ಲ, ದೇವಸ್ಥಾನಕ್ಕೆ ತಾನೇ ತಂದಿರೋದು, ಮಾಲ್ ಸಿಕ್ಕಿದ್ರೆ ತಾನೇ ಕಳ್ಳ ಅಂತ ಅನ್ನಿಸ್ಕೊಳ್ಳೋದು ಅಂತ ಹೇಳಿ ಆ ಹೆಚ್ಚುವರಿ ಮರವನ್ನೆಲ್ಲ ಎಲ್ಲೋ ಒಂದು ಕಡೆ ಬಚ್ಚಿಟ್ಬಿಡ್ತಾರೆ. ರೇಂಜರ್ ಬಂದು ಎಲ್ಲ ನೋಡ್ತಾರೆ. ಎಲ್ಲ ನೋಡಿ ಆದಮೇಲೆ ಶಾನುಭೋಗರು ಹೇಳ್ತಾರೆ, ಸ್ವಾಮಿ, ಒಂದು ತಪ್ಪು ನನ್ನಿಂದ ಆಗಿದೆ. ಏನು ತಪ್ಪು? ಬನ್ನಿ ತೋರಿಸ್ತೇನೆ ಅಂತ ಹೇಳಿ ಎಲ್ಲಿ ಮರವನ್ನು ಬಚ್ಚಿಟ್ಟಿದ್ರೋ ಅಲ್ಲಿಗೆ ಹೋಗಿ ಎಲ್ಲವನ್ನ ವಿವರಿಸ್ತಾರೆ. ಹೆಚ್ಚುವರಿ ಮರ ಬೇಕಾಗಿತ್ತು, ತಂದಿದ್ದೇವೆ, ಕೆಲಸ ನಿಲ್ಲಬಾರದು ಅನ್ನೋದು ಕಾರಣ. ನಂತರ ತಮ್ಮಿಂದ ಅನುಮತಿ ಪಡೆಯೋಣ ಅಂತ ಅಂದ್ಕೊಂಡ್ವಿ, ಆದರೆ ಅಷ್ಟಲ್ಲೇ ತಾವೇ ಇಲ್ಲಿ ಬಂದ್ರಿ ಅಂದಾಗ ರೇಂಜರ್ ಹೇಳ್ತಾರಂತೆ, ಶಾನುಭೋಗ್ರೆ, ನಿಮಗೆ ಶಿಕ್ಷೆ ಕೊಡಬೇಕೋ ಬೇಡವೋ? ತಪ್ಪು ಮಾಡಿದ್ದೇನೆ ಸ್ವಾಮಿ, ದಯವಿಟ್ಟು ಕೊಡಿ. ಹೌದು, ಶಿಕ್ಷೆಯನ್ನು ಕೊಡ್ತಾ ಇದ್ದೇನೆ. ಈ ದೇವಸ್ಥಾನವನ್ನು ಮುತುವರ್ಜಿಯಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ದೇವಾಲಯವನ್ನು ಕಟ್ಟಿ, ನೀವು ತಪ್ಪು ಮಾಡಿದ್ರು ಆ ತಪ್ಪಲ್ಲಿ ನನಗೆ ತಪ್ಪೇ ಕಾಣ್ತಾ ಇಲ್ಲ ಅನ್ನೋ ಮಾತನ್ನು ರೇಂಜ್ ಸಾಹೇಬರು ಹೇಳ್ತಾರಂತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವೂ ಸಹ ಒಬ್ಬರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದಾಗ ಆ ತಪ್ಪಿನ ಹಿಂದೆ ಇರಬಹುದಾದ ಕಾರಣವನ್ನು ಸರಿಯಾಗಿ ತಿಳ್ಕೊಳ್ದೆ ತಕ್ಷಣವೇ ಸ್ಥಳದಲ್ಲೇ ಶಿಕ್ಷೆಯನ್ನು ಘೋಷಿಸಬಾರ್ದು ಅಲ್ವಾ? ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಅನಿತಾ. ನಾನು ಗಣಿತ ಶಿಕ್ಷಕಿಯಾಗಿ ಸೈಂಟ್ ಫಿಲಾಮಿನಾ ಸ್ಕೂಲ್ ದೊಡ್ಡಬೊಮ್ಮಸಂದ್ರ ಬೆಂಗಳೂರು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅನಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ವಸಂತರಾವ್ ಎನ್ ಅಂತ. ನಾನು ಪ್ರೊಫೆಷನಲ್ಲಿ ವಕೀಲರು, ಅಡ್ವೊಕೇಟು, ದಾವಣಗೆರೆಯಿಂದ ಬಂದಿದ್ದೇನೆ. ತುಂಬ ಸಂತೋಷ ವಸಂತರಾವ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಜಯಲಕ್ಷ್ಮಿ ಜಯಂ. ನಾನು ಆನೇಕಲ್ ತಾಲೂಕಿನ ಜಿಗಣಿಯಿಂದ ಬಂದಿದ್ದೀನಿ. ನಾನು ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಜಯಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. DVG ಬರೆದಂಥ ಮಂಕುತಿಮ್ಮನ ಕಗ್ಗ ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಕ್ತಿಯಾರ್ ಖಿಲ್ಜಿಯು ನಾಳಂದ ವಿಕ್ರಮಶಿಲಾ ವಿಶ್ವವಿದ್ಯಾನಿಲಯಗಳ ಜೊತೆಯಲ್ಲಿ 3ನೇ ವಿಶ್ವವಿದ್ಯಾನಿಲಯವನ್ನು ನಾಶಪಡಿಸಿದ ಆ 3ನೇ ವಿಶ್ವವಿದ್ಯಾಲಯ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ತಕ್ಷಶಿಲಾ, ಓದಂತಪುರಿ, ವಲ್ಲಭಿ, ಶಾರದಾ ಪೀಠ. ಮೊದಲಿಗೆ ಬಜರುತ್ತಿದ್ದಾರೆ ವಸಂತರಾವ್. ಓದಂಬಪುರಿ. ಓದಂತಪುರಿ ಆಯ್ಕೆ 2. ಎರಡನೇದಾಗಿ ಯಾರು ಬಜರ್ ಒತ್ತೀರಿ? ಜಯಲಕ್ಷ್ಮಿ, ಅನಿತಾ ಬಜರ್ ಒತ್ತಬೇಕಮ್ಮ. ಹಾಂ, ಒತ್ತಿ. ಹಾಂ, ಹೇಳಿ. ವಲ್ಲಭಿ. ವಲ್ಲಭಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಓದಂತಪುರಿ ಆಗಿತ್ತು. ಮಂಕುತಿಮ್ಮನ ಕಗ್ಗ ಎನ್ನುವ ಈ ಒಂದು ಪುಸ್ತಕವನ್ನು ವಸಂತರಾವ್ ಅವರಿಗೆ ಕೊಟ್ಟಿದ್ದೇನೆ. ಓದಂತಪುರಿ ಅನ್ನೋ ಈ ವಿಶ್ವವಿದ್ಯಾನಿಲಯಕ್ಕೆ ಉದ್ದಂಡಪುರಿ ಅನ್ನೋ ಹೆಸರು ಸಹ ಇತ್ತು ಅಂತ ಹೇಳ್ತಾರೆ. 8ರಿಂದ 12ನೇ ಶತಮಾನಗಳವರೆಗೆ ಬಹಳ ವೈಭವದಿಂದ ಇತ್ತಂತೆ ಈ ವಿಶ್ವವಿದ್ಯಾನಿಲಯ. 12ನೇ ಶತಮಾನದಲ್ಲಿ ಬರುವಂಥ ಭಕ್ತಿಯಾರ್ ಖಿಲ್ಜಿ ಏನಿದ್ದಾನೆ ಆತ ಈ ನಾಳಂದ ವಿಶ್ವವಿದ್ಯಾನಿಲಯ, ವಿಕ್ರಮಶಿಲಾ ಅದರ ಜೊತೆಗೆ ಓದಂತಪುರಿಯನ್ನು ಸೇರಿಸಿ ಆತ ನಾಶವನ್ನು ಮಾಡ್ತಾನಂತೆ. ಮುಂದಿನ ಪುಸ್ತಕ ಸಂಜೆ ಸುರಿದ ಮಳೆ ಕವನ ಸಂಕಲನ. ಸರ್ವಮಂಗಳ ಜಯರಾಮ್ ಬರೆದಿರುವಂಥದ್ದು. ಪ್ರಶ್ನೆ: ಮನೆಗಳಲ್ಲಿ ಇರಬಹುದಾದ ಯಾವ ಅನಿಲವು ಶ್ವಾಸಕೋಶ ಕ್ಯಾನ್ಸರಿಗೆ ಕಾರಣವಾಗಬಹುದು? ಆಯ್ಕೆಗಳನ್ನು ನೋಡೋಣ. ರೇಡಾನ್, ಝೆನಾನ್, ನಿಯಾನ್, ಕ್ರಿಪ್ಟಾನ್. ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ವಸಂತರಾವ್, ಆನಂತರ ಜಯಲಕ್ಷ್ಮಿ. ನಿಯಾನ್. ನಿಯಾನ್ ಆಯ್ಕೆ 3. ಜಯಲಕ್ಷ್ಮಿ? ನಿಯಾನ್. ಅದೇ ಉತ್ತರ. ಉತ್ತರವನ್ನು ನೋಡೋಣ. ರೇಡಾನ್ ಅನ್ನೋದು ಸರಿಯಾದ ಉತ್ತರ. ನಿಯಾನ್ ತೊಂದರೆ ಕೊಡೋಲ್ಲ, ಯಾಕಂದರೆ ನಿಯಾನ್ ದೀಪಗಳನ್ನೆಲ್ಲ ನಾವು ರಸ್ತೆ ದೀಪಗಳಲ್ಲಿ ಬಳಸ್ತೇವೆ. ನೀಲಿ ಬಣ್ಣದ ಬೆಳಕು ಬಿಡುತ್ತಲ್ಲ, ಅವೆಲ್ಲ ನಿಯಾನ್ ದೀಪಗಳು. ಇತ್ತೀಚೆಗೆ ಸೋಡಿಯಂ ದೀಪಗಳು ಹೆಚ್ಚಾದ ಮೇಲೆ ನಿಯಾನ್ ದೀಪಗಳು ಕಡಿಮೆ ಆಗಿವೆ. ಆದರೆ ನಾವು ತಿಳ್ಕೋಬೇಕಾದದ್ದು ರೇಡಾನ್ ಬಗ್ಗೆ. ಎಲ್ಲೆಲ್ಲಿ ಯುರೇನಿಯಂ ಧಾತು ಇರುತ್ತೋ ಆ ಧಾತು ಕಾಲಕ್ರಮೇಣ ಅದು ಕರಗ್ತಾ ಅದು ರೇಡಾನ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಯುರೇನಿಯಂ ಅಧಿಕವಾಗಿ ಇರತಕ್ಕಂಥ ಪ್ರದೇಶಗಳಲ್ಲಿ ಮನೆಯನ್ನು ಕಟ್ಟಿದ್ರೆ ಆ ಮನೆಯಿಂದಲೇ ಬರುವಂಥ ರೇಡಾನ್ ಅವರಿಗೆ ಅನಾರೋಗ್ಯವನ್ನು ಉಂಟು ಮಾಡಬಹುದು ಅಂತ ಹೇಳ್ತಾರೆ. ತಪ್ಪಿಸೋದು ಹೇಗೆ ಅಂದರೆ ಇದು ಬಹಳ ಬೇಗ ಹೊರಟುಬಿಡುತ್ತೆ. ಹಾಗಾಗಿ ಕಿಟಕಿ ಬಾಗಿಲು ದೊಡ್ಡದಾಗಿರಬೇಕು, ತೆರೆದು ಇಟ್ಟಿರಬೇಕು. ಹಾಗಾಗಿ ಯುರೇನಿಯಂ ಪ್ರದೇಶಗಳಲ್ಲಿ ಮನೆಗಳನ್ನು ಕಟ್ಟಿದ್ರೂ ತೊಂದರೆ ಆಗಲ್ಲ. ಕಿಟಕಿ ಬಾಗಿಲು ಚೆನ್ನಾಗಿದ್ದು ಗಾಳಿ ಬೆಳಕು ಓಡಾಡೋ ಹಾಗಿರಬೇಕು. ಕೇರಳದಲ್ಲಿ, ಜಾರ್ಖಂಡಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ರಾಜಸ್ಥಾನಲ್ಲಿ, ತಮಿಳುನಾಡಿನ ಕೆಲವು ಪ್ರದೇಶಗಳಲ್ಲಿ ಈ ರೇಡಾನ್ ತನ್ನ ಪ್ರಭಾವ ಇದೆ ಅಂತ ಹೇಳ್ತಾರೆ. ಮನೆಯೇ ಕಟ್ಟಬಾರ್ದ ಅಂದರೆ ಎಚ್ಚರಿಕೆ ತಗೊಂಡು ಖಂಡಿತ ಕಟ್ಟಿ ವಾಸ ಮಾಡಬಹುದು. ಪುಟಗಳ ನಡುವಣ ನವಿಲುಗರಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಬರೆದ ಕಥೆಗಳ ಕೃತಿ. ಪ್ರಶ್ನೆ: ವಿಶ್ವದಲ್ಲಿ ಅತ್ಯಂತ ಉದ್ದನೆಯ ಮಾನವ ನಿರ್ಮಿತ ಕಾಲುವೆಯು ಯಾವ ದೇಶದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಅಮೆರಿಕಾ, ರಷ್ಯಾ, ಜರ್ಮನಿ, ಚೀನಾ. ಮೊದಲಿಗೆ ಅನಿತಾ, ಆನಂತರ ಜಯಲಕ್ಷ್ಮಿ. ಚೀನಾ ಸರ್. ಚೀನಾ ಆಯ್ಕೆ 4. ಜಯಲಕ್ಷ್ಮಿ? ಅಮೆರಿಕ. ಅಮೆರಿಕಾ ಆಯ್ಕೆ 1. ಉತ್ತರವನ್ನು ನೋಡೋಣ. ಚೀನಾ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಅನಿತಾ ಅವರು ಕೊಟ್ಟಿದ್ದಾರೆ. ಅವರಿಗೆ ಪುಟಗಳ ನಡುವಣ ನವಿಲುಗರಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ.
ಚೀನಾ ದೇಶದಲ್ಲಿ 3 ಅದ್ಭುತಗಳು ಉಂಟು, ಮರಿಬಾರ್ದು ನಾವು. ಮೊದಲನೇ ಅದ್ಭುತ ನಮಗೆಲ್ಲ ಗೊತ್ತಿರೋ ಹಾಗೆ ಚೀನಾದ ಮಹಾಗೋಡೆ. ಎರಡನೇದು ದುಜಿಯಾಂಗ್ಯಾನ್ ಅಂತಕ್ಕಂಥ ಒಂದು ನೀರಾವರಿ ಕಾಲುವೆ. ಮೂರನೇದು ಬೀಜಿಂಗ್ ಹ್ವಾಂಜೋ ಮಹಾನ್ ಸಂಚಾರಿ ಕಾಲುವೆ ಅಂತ ಹೇಳ್ತಾರೆ. ಇದನ್ನು ಗ್ರ್ಯಾಂಡ್ ಕೆನಾಲ್ ಅಂತಲೂ ಕರೀತಾರೆ. ಯಾಕೆ ಗ್ರ್ಯಾಂಡ್ ಅಂತ ಹೇಳ್ತಾರಲ್ಲ, ಅಷ್ಟು ಉದ್ದ ಇದೆಯಾ ಅಂತ ಕೇಳಿದ್ರೆ 1776 ಕಿಲೋಮೀಟರ್ ಉದ್ದ ಇದೆಯಂತೆ ಈ ಒಂದು ಕಾಲುವೆ. ವಿಶೇಷ ಏನು ಅಂದರೆ ಈ ಕಾಲುವೆಯನ್ನು ಕಟ್ಟೋಕೆ ಆರಂಭಿಸಿದ್ದು ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ. ಪೂರ್ಣಗೊಂಡದ್ದು ಯಾವಾಗ ಅಂದರೆ ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ. ಹೆಚ್ಚು ಕಡಿಮೆ 700-800 ವರ್ಷಗಳ ಕಾಲ ಈ ಒಂದು ಕಾಲುವೆಯನ್ನು ನಿರ್ಮಿಸ್ತಾರಂತೆ. ಅಂದರೆ ಸರಿಸುಮಾರು 2,500 ವರ್ಷಗಳ ಹಿಂದೆ ರೂಪುಗೊಂಡಂಥ ಕಾಲುವೆ ಅಂತ ಹೇಳ್ಬೋದು. ಇದು ಸಮುದ್ರಗಳನ್ನು ಸಂಪರ್ಕಿಸೋಲ್ಲ ಈ ಕಾಲುವೆ, ನದಿಗಳನ್ನು ಸಂಪರ್ಕಿಸ್ತಾ ಹೋಗುತ್ತೆ. ಹಳದಿ ನದಿ, ಕಿಯಾಂಗ್ತಾಂಗ್ ಮತ್ತು ಜಿಯಾಂಗ್ ಅಂತ 3 ನದಿಗಳನ್ನು ಸಂಪರ್ಕಿಸುತ್ತೆ. ಹಾಗಾಗಿ ನೀರಾವರಿಗೂ ಹಾಗೂ ಈ ಹಡಗುಗಳ ಓಡಾಟಕ್ಕೂ ಬಹಳ ಉಪಯೋಗವನ್ನು ನೀಡಿದೆ ಚೀನಾ ದೇಶಕ್ಕೆ. ಹಾಗಾಗಿ ಇದು ಜಗತ್ತಿನ ಅತ್ಯಂತ ಉದ್ದನೆಯ ಕಾಲುವೆ ಅಂತ ಅನ್ನಿಸ್ಕೊಂಡಿದೆ. ಜ್ಯೋತಯ್ಯನ ಬಿದಿರು ಬುಟ್ಟಿ ಎನ್ನುವ ಕಥೆಗಳ ಪುಸ್ತಕ, ತೇಜಸ್ವಿನಿ ಹೆಗಡೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಕ್ಯಾಂಡಿಡೇಟಸ್ ಎಲೆಕ್ಟ್ರೋಥಿಕ್ಸ್ ಯಾಕೋನೆನ್ಸಿಸ್ ಈ ಬ್ಯಾಕ್ಟೀರಿಯಾದ ವಿಶೇಷ ಏನು? ಆಯ್ಕೆಗಳನ್ನು ನೋಡೋಣ. ತೈಲ ಭಕ್ಷಕ, ಬೆಳಕಿನ ಉತ್ಪಾದಕ, ವಿದ್ಯುತ್ ವಾಹಕ, ಪ್ಲಾಸ್ಟಿಕ್ ಭಕ್ಷಕ. ಮೊದಲಿಗೆ ವಸಂತರಾವ್, ಆನಂತರ ಅನಿತಾ. ಪ್ಲಾಸ್ಟಿಕ್ ಭಕ್ಷಕ. ಅನಿತಾ? ವಿದ್ಯುತ್ ವಾಹಕ ಸರ್. ವಿದ್ಯುತ್ ವಾಹಕ. ಉತ್ತರವನ್ನು ನೋಡೋಣ. ವಿದ್ಯುತ್ ವಾಹಕ ಉತ್ತರ ಸರಿಯಾಗಿದೆ. ಜ್ಯೋತಯ್ಯನ ಬಿದಿರು ಬುಟ್ಟಿ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಈ ಕ್ಯಾಂಡಿಡೇಟಸ್ ಎಲೆಕ್ಟ್ರೋಥ್ರಿಕ್ಸ್ ಯಾಕೋನೆನ್ಸಿಸ್ ಅಂತಕ್ಕಂಥ ಉದ್ದ ಹೆಸರಿನ ಈ ಬ್ಯಾಕ್ಟೀರಿಯಾನ ಬಹಳ ಸಂಕ್ಷಿಪ್ತವಾಗಿ ಕೇಬಲ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಕೇಬಲ್ ಅಂದ್ರೇನು? ಉದ್ದನೆಯ ತಂತಿ. ಈ ಬ್ಯಾಕ್ಟೀರಿಯಾದಲ್ಲಿರ್ತಕ್ಕಂಥ ಜೀವಕೋಶಗಳು ಅದು ಕೇಬಲಿನ ಹಾಗೆ ಒಂದಕ್ಕೆ ಸೇರಿಕೊಂಡು ಉದ್ದೂಕೆ ತಂತಿಯ ಹಾಗೆ ಕಾಣುತ್ತಂತೆ. ಹಾಗಾಗಿ ಇದನ್ನು ಕೇಬಲ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಇದು ಏಕಕೋಶದ ಬ್ಯಾಕ್ಟೀರಿಯಾ ಅಲ್ಲ, ಬಹುಕೋಶದ ಬ್ಯಾಕ್ಟೀರಿಯಾ. ಇದು ಒಂದು ತಂತಿಯಲ್ಲಿ ವಿದ್ಯುತ್ ಹೇಗೆ ಹರಿಯುತ್ತೋ ಹಾಗೆ ಈ ಬ್ಯಾಕ್ಟೀರಿಯಾಗಳಿಂದ ಆದಂಥ ಈ ತಂತಿಯಲ್ಲಿ ವಿದ್ಯುತ್ತು ಹರಿಯುತ್ತಂತೆ. ವಿಜ್ಞಾನಿಗಳಿಗೆ ಕುತೂಹಲ ಅಂದರೆ ಹೇಗೆ ಹರಿಯುತ್ತೆ ವಿದ್ಯುತ್ತು? ಆ ಬ್ಯಾಕ್ಟೀರಿಯಾಕ್ಕೆ ಏನೂ ತೊಂದರೆ ಆಗ್ತಿಲ್ವಲ್ಲ? ಈ ತಂತ್ರವನ್ನು ಅರ್ಥ ಮಾಡಿಕೊಂಡ್ರೆ ನಾವೂ ಸಹ ನಮ್ಮ ಚಿಕಿತ್ಸೆಯಲ್ಲಿ ಮತ್ತು ಇತರ ಕೆಲಸಗಳಲ್ಲಿ ಬಳಸಬಹುದಲ್ಲ ಅಂತ ಹೇಳಿ ಇದನ್ನು ಸಂಗ್ರಹಿಸಿ ಅಧ್ಯಯನವನ್ನು ಮಾಡ್ತಾ ಇದ್ದಾರಂತೆ. ಮುಂದಿನ ಪುಸ್ತಕ ಅವ್ವ ಮತ್ತು ಆಲದ ಮರ ಎನ್ನುವ ಕವಿತೆಗಳ ಪುಸ್ತಕ. ಶಿವಾನಂದ ಉಳ್ಳಿಗೇರಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ರಾ, ಕಿ, ವಿ, ಮಾ, ಳು. ಜಯಲಕ್ಷ್ಮಿ ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ವಿರಾಮ. ವಿ ಇಲ್ವಲ್ಲಮ್ಮ, ಮೊದಲು ಶುರುವಾಗಿರೋದೇ ರಾ ಇಂದ. ವಸಂತರಾವ್, ಅನಿತಾ? ರಾತ್ರಿ. 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 ಅನಿತಾ ಅವರು? ರಾಜಕೀಯ. ರಾಜಕೀಯ. ಹೇಳಿ. ರಾಜಕೀಯ ಸರಿ ಇರಬಹುದು, ರಾಜಕೀಯ ಸರಿ ಹೋಗುತ್ತಲ್ಲಿ. ಮುಂದೆ ವಿ ಇದೆ. ಉತ್ತರವನ್ನು ನೋಡೋಣ.
ರಾಜಕೀಯ ವಿದ್ಯಮಾನಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಸೂರ್ಯ ಸಮುದ್ರದಲ್ಲಿ ಮುಳುಗುವುದಿಲ್ಲ ಎನ್ನುವ ಪುಸ್ತಕ. ಚಂದ್ರಶೇಖರ ಆಲೂರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 69 ಕೂಡು 29, 82 ಕಳೆ 27, 12 ಗುಣಿಸು 15, 120 ಭಾಗಿಸು 8. ಮೊದಲಿಗೆ ಬಜರುತ್ತಿದ್ದಾರೆ ಜಯಲಕ್ಷ್ಮಿ, ಆನಂತರ ಅನಿತಾ. 395. 395. ಹೇಳಿ ಅನಿತಾ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 98, 55, 180, 14 ಎಲ್ಲವನ್ನ ಕೂಡಿದ್ರೆ 348 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಸೂರ್ಯ ಸಮುದ್ರದಲ್ಲಿ ಮುಳುಗುವುದಿಲ್ಲ ಎನ್ನುವ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಅನುಭವ ಮಣಿಮಾಲ ಎನ್ನುವ ಪುಸ್ತಕ. ವಿದ್ವಾನ್ NV ಅನಂತರಾಮಯ್ಯ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಭೈರೂ ಸಿಂಗ್ ಚೌಹಾಣ್, ಬುಧೇಂದ್ರ ಕುಮಾರ ಜೈನ್, ಚಂದ್ರಕಾಂತ್ ಶೇಟ್, ಅರವಿಂದ ಶರ್ಮಾ. ಮೊದಲಿಗೆ ವಸಂತರಾವ್, ಆನಂತರ ಜಯಲಕ್ಷ್ಮಿ. ಚಂದ್ರಕಾಂತ್ ಶೇಟ್. ಆಯ್ಕೆ 3 ಜಯಲಕ್ಷ್ಮಿ. ಬುಧೇಂದ್ರ ಕುಮಾರ್ ಜೈನ್. ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಭೈರೂ ಸಿಂಗ್ ಚೌಹಾಣ್ ಆಗಿತ್ತು. ಭೈರೂ ಸಿಂಗ್ ಚೌಹಾಣ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಮಧ್ಯಪ್ರದೇಶಕ್ಕೆ ಸೇರಿದಂಥ ಕಲಾವಿದ. ಇವರು ನಿರ್ಗುಣ ಜಾನಪದ ಗಾಯಕ ಅಂತ. ಇವರು ಸುಮಾರು 5 ದಶಕಗಳಿಂದ ಇವರು ಹಾಡಿಕೊಂಡು ಬರ್ತಿದ್ದಾರೆ. ಹಾಗಾಗಿ ಇವರ ಈ ಹಾಡುಗಾರಿಕೆಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವೇಷ ಎನ್ನುವ ಕಥಾ ಸಂಕಲನ. ವಿಶ್ವನಾಥ ಎನ್ ನೇರಳಕಟ್ಟೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸಾ, ಶೂ, ದ್ರೇ, ಲ, ಲ, ಅ, ದು, ಅಂ. ಉತ್ತಿಮ. ಹಾಂ, ಹೇಳಿ. ಸಾಲ ಅಂದರೆ ಶೂಲ. ಸಾಲ ಅಂದರೆ ಶೂಲ ಅಂದರೆ 6 ಅಕ್ಷರ ಆಯ್ತಮ್ಮ. ನಮ್ಗೆ 8 ಬೇಕು. 8 ಅಕ್ಷರ ಕೊಟ್ಟಿದ್ದೀವಿ. ನೀವು ಕೊಟ್ಟಂಥ ಉತ್ತರ ಸರಿ ಇರಬಹುದೇನೋ. 2 ಅಕ್ಷರ ಎಲ್ಲಿ ಬಿಟ್ಟಿದ್ದೀರಿ ಅಂತ ನೋಡಿ. ಸಾಲ ಅಂದರೆ ಅದು ಶೂಲ. ಸಾಲ ಅಂದರೆ ಅದು ಶೂಲ. ಶೂಲ ಅಂತಾರೆ. ಅನಿತಾ ಅವರೇ ಇರಬಹುದಾ? ಹೌದು ಸರ್. ವಸಂತರಾವ್ ಸರಿಗಿದೆಯಾ? ಕರೆಕ್ಟ್. ಉತ್ತರವನ್ನು ನೋಡೋಣ. ಸಾಲ ಅಂದರೆ ಅದು ಶೂಲ ಸರಿಯಾದ ಉತ್ತರ. ವೇಷ ಈ ಒಂದು ಪುಸ್ತಕವನ್ನು ಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಕಾಲುಗಳನ್ನು ಮಡಚಿ ಕೂರುವುದು ಪದ್ಮಾಸನ. ಸ್ವೇಚ್ಛೆಯಾಗಿ ವರ್ತಿಸು
ಕಾನೂನಿನ ಜೋಡಿ ಶಬ್ದ. ಗೊತ್ತಾಗಿಲ್ವಾ? ಮೊದಲನೇ ಶಬ್ದ ನಾನು ಕೊಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ. ಚಕ್ಕಂಬಟ್ಟಲು, ಕಾಲುಗಳನ್ನು ಮಡಿಸಿ ನೆಲದ ಮೇಲೆ ಕೂತ್ಕೋತೇವಲ್ಲ, ಅದನ್ನು ಚಕ್ಕಂಬಟ್ಟಲು ಅಂತ ನಾವು ಹೇಳ್ತೇವೆ. ಎರಡು ಉತ್ತರ. ಸ್ವೇಚ್ಛೆಯಾಗಿ ವರ್ತಿಸು. ಉತ್ತರವನ್ನು ನೋಡೋಣ. ಚಕ್ಕಂದ. ಮೂರನೇದಕ್ಕೆ ಜಯಲಕ್ಷ್ಮಿ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಕಾನೂನಿನ ಜೋಡಿ ಶಬ್ದ ಕಟ್ಟಲೆ. ಕಟ್ಟಳೆ. ನೋಡೋಣ. ಕಟ್ಟಳೆ ಉತ್ತರ ಸರಿಯಾಗಿದೆ. ಸ್ಪಂದನ ಸಿರಿ 100ರ ನೆನಪು ಎನ್ನುವ ಪುಸ್ತಕವನ್ನು ಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಅನಿತಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಮುದ್ದಣ ಕವಿಯ ಅಪೂರ್ಣ ಕಾದಂಬರಿಯು ಯಾವುದು? ಗೋದಾವರಿ, ಕಾವೇರಿ? ಗೋದಾವರಿ ಸರ್. ಮುಂದಿನ ಪ್ರಶ್ನೆ. ಕುವೆಂಪು ಅವರು ಮೈಸೂರಿನ ಯಾವ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿದರು? ವೆಸ್ಲಿಯನ್ ಮಿಷನ್ ಹೈಸ್ಕೂಲ್, ಬಿಷಪ್ ಕಾಟನ್ ಹೈಸ್ಕೂಲ್? ವೆಸ್ಲಿಯನ್ ಮಿಷನ್ ಹೈಸ್ಕೂಲ್. ಮುಂದಿನ ಪ್ರಶ್ನೆ. ಕುಚೇಲನ ಪೂರ್ವಜನ್ಮದ ಹೆಸರೇನು? ತಾರಣ, ಧಾರಣ? ತಾರಣ ಸರ್. ಯಾವುದು? ತಾರಣ. ಮೊದಲನೇದು. ಹಾಂ. ಮುಂದಿನ ಪ್ರಶ್ನೆ. ಕಡಿದವನ ಪಾಪ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗುಡ್ಡದ ಹಿಂದೆ ಗುಂಡ್ಕಲ್ಲು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಗೋದಾವರಿ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ತಾರಣ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಡಿದವನ ಪಾಪ ಖಡ್ಗ ಮಾಡಿದವನಿಗೆ ಉಂಟೆ. ಐದನೇ ಪ್ರಶ್ನೆಗೆ ಉತ್ತರ ಗುಡ್ಡದ ಹಿಂದೆ ಗುಂಡು ಕಲ್ಲು ಅಂದರೆ ತುರುಬು ಸರಿಯಾದ ಉತ್ತರ ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ವಸಂತರಾವ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಆನಾ ಯಲ್ಲಪ್ಪ ರೆಡ್ಡಿಯವರ ಆತ್ಮಕಥೆಯ ಹೆಸರೇನು? ಹಸಿರು ಹಾದಿ, ಸಹ್ಯಾದ್ರಿ ಘಟ್ಟಗಳು? ಸಹ್ಯಾದ್ರಿ ಘಟ್ಟಗಳು. ಮುಂದಿನ ಪ್ರಶ್ನೆ. ಕುವೆಂಪು ಅವರಿಗೆ ಯಾರು ಗುರುಗಳಾಗಿದ್ದರು? ಟಿ.ಎಸ್. ವೆಂಕಣ್ಣಯ್ಯ, ಟಿ.ಎಸ್. ಶಾಮರಾಯರು? ಎಸ್ ವೆಂಕಣ್ಣಯ್ಯ. ಮುಂದಿನ ಪ್ರಶ್ನೆ. ತಾರಕಾಸುರನ ಮಕ್ಕಳು ಯಾರವರದಿಂದ ತ್ರಿಪುರಗಳ ಒಡೆಯರಾಗಿದ್ದರು? ಬ್ರಹ್ಮ, ಶಿವ? ಬ್ರಹ್ಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಡು ಕೋಪ ಬಂದಾಗ. ಮುಂದಿನ ಪ್ರಶ್ನೆ. ಈ ಓಟನ್ನು ಬಿಡಿಸಿ. ಎಲೆ ಎಲೆಗೊಂದು ಕುಡುಗೋಲು. ಎಲೆ ಒಂದು ಕುಡುಗೋಲು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹಸಿರು ಹಾದಿ ಸರಿಯಾದ ಉತ್ತರ ಆಗಿತ್ತು. ಎರಡನೇ ಪ್ರಶ್ನೆಗೆ ಉತ್ತರ ಟಿ.ಎಸ್. ವೆಂಕಣ್ಣಯ್ಯ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಬ್ರಹ್ಮ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಡುಕೋಪ ಬಂದಾಗ ತಡಕೊಂಡವನೇ ಜಾಣ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಈಗ ಬಂತು. ಎಲೆ ಎಲೆಗೊಂದು ಕುಡುಗೋಲು ಅಂದರೆ ಹುಣಸೆಕಾಯಿ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ.
ಈಗ ಜಯಲಕ್ಷ್ಮಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ನನ್ನ ತಂಗಿಗೊಂದು ಗಂಡು ಕೊಡಿ ನಾಟಕವನ್ನು ಯಾರು ಬರೆದರು? ಪಿ ಲಂಕೇಶ್, ಯು ಆರ್ ಅನಂತಮೂರ್ತಿ. ಯು ಆರ್ ಅನಂತಮೂರ್ತಿ. ಮುಂದಿನ ಪ್ರಶ್ನೆ, ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಏನೆಂದು ಹೆಸರನ್ನು ಇಟ್ಟರು? ಜ್ಞಾನ ಗಂಗೋತ್ರಿ, ಮಾನಸ ಗಂಗೋತ್ರಿ. ಮಾನಸ ಗಂಗೋತ್ರಿ. ಮುಂದಿನ ಪ್ರಶ್ನೆ, ಮಹಾಭಾರತದಲ್ಲಿ ತಾಳವೃಕ್ಷವು ಯಾರ ಧ್ವಜ ಚಿಹ್ನೆಯಾಗಿತ್ತು? ದುರ್ಯೋಧನ, ಭೀಷ್ಮ. ದುರ್ಯೋಧನ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಣ್ಣಿರೋ ತನಕ ನೋಡಬೇಕು, ಕಿವಿ ಇರೋ ತನಕ ಕೇಳಬೇಕು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕೆಳಗೆ ನೀರು, ನೀರಿನಲ್ಲಿ ಬೇರು, ಬೇರಿನಲ್ಲಿ ಬೆಂಕಿ. ಬುಡ್ಡಿ ದೀಪ. ಬುಡ್ಡಿ ದೀಪ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ನನ್ನ ತಂಗಿಗೊಂದು ಗಂಡು ಕೊಡಿ, ಲಂಕೇಶ್ ಬರೆದಂಥ ನಾಟಕ. ಎರಡನೇ ಪ್ರಶ್ನೆಗೆ ಉತ್ತರ ಮಾನಸ ಗಂಗೋತ್ರಿ, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಭೀಷ್ಮ ಆಗಿತ್ತು, ದುರ್ಯೋಧನ ಅಂತ ಹೇಳಿದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಣ್ಣಿರೋ ತನಕ ನೋಡಬೇಕು, ಕೈ ಇರೋ ತನಕ ನೀಡಬೇಕು, ದಾನ ಮಾಡಬೇಕು ಅಂತ ಹೇಳ್ತಾರೆ. ಐದನೇ ಪ್ರಶ್ನೆಗೆ ಉತ್ತರ ದೀಪ, ಬುಡ್ಡಿ ದೀಪ. ಉತ್ತರ ಸರಿ ಅಂತ ಸ್ವೀಕರಿಸೋಣ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಅನಿತಾ ಅವರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ನೋಡೋಣ. 2, 2, 4, 1, 5 ಪುಸ್ತಕಗಳು ಅನಿತಾ ಅವರಿಗೆ ದೊರೆತಿವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದ. ವಸಂತರಾವ್ ಅವರಿಗೆ 3 ಪುಸ್ತಕ ದೊರೆತಿದೆ, ಸ್ವೀಕರಿಸಿ ಅಭಿನಂದನೆಗಳು. ಜಯಲಕ್ಷ್ಮಿ ಅವರಿಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ ಅಭಿನಂದನೆಗಳು. ರಾಮಣ್ಣ, ಭೀಮಣ್ಣ, ಗುಂಡಣ್ಣ ಅನ್ನೋ ಹೆಸರನ್ನು ನಾವು ಮಾತ್ರ ಯಾಕೆ ಇಟ್ಕೋಬೇಕು? ಪ್ರಾಣಿಗಳು ಯಾಕೆ ಇಟ್ಕೋಬಾರ್ದು? ಪ್ರಾಣಿಗಳ ಹೆಸರನ್ನು ಇಟ್ಕೊಳ್ಳುತ್ತವಾ ಗೊತ್ತಿಲ್ಲ ನಮಗೆ. ಆದರೆ ಡಾಲ್ಫಿನ್ಗಳಲ್ಲಿ ಮಾತ್ರ ಪ್ರತಿಯೊಂದು ಡಾಲ್ಫಿನ್ ತನ್ನದೇ ಆದ ಹೆಸರನ್ನು ಇಟ್ಕೊಂಡಿರುತ್ತಂತೆ. ಬೇರೆ ಡಾಲ್ಫಿನ್ಗಳು ಹೆಸರನ್ನು ಹಿಡಿದು ಕರೆಯುತ್ತವಂತೆ. ಬಹಳ ಬಹಳ ವಿಚಿತ್ರವಾದ ಒಂದು ವಿದ್ಯಮಾನ ಡಾಲ್ಫಿನ್ಗಳಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.